ಈಗಾಗಲೇ ಅವರು ರಾತ್ರಿ ಸುಮಾರು 12 ಗಂಟೆಗೆ ಬೆಂಗಳೂರು ಬಿಟ್ಟು ಇಲ್ಲಿ ಒಂದು 4 ಗಂಟೆಯಿಂದ 4:15 ರೀಚ್ ಆಗ್ತಾರೆ. ಬಂದಾದಮೇಲೆ ಮನೆಯಲ್ಲಿ ತೊಗೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಎಲ್ಲ ಪೂಜಾ ಕಾರ್ಯಗಳು ಮುಗಿದ ನಂತರ ಹೈಸ್ಕೂಲ್ ಫೀಲ್ಡ್ನಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಇಡಲಾಗ್ತದೆ. ಅಲ್ಲಿ ಹೈಸ್ಕೂಲ್ ಫೀಲ್ಡಿನಲ್ಲಿ ಸಾರ್ವಜನಿಕರ ದರ್ಶನ ಮುಗಿದ ನಂತರ ಕಲ್ಲೇಶ್ವರ ಮಿಲ್ನಲ್ಲಿ ಅಂತಿಮ ಅಂತ್ಯಕ್ರಿಯೆಗೆ ಹೋಗುವುದಾಗಿ ತಿಳಿದು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ಬಂದೋಬಸ್ತ್ ಬೇಕು ಈಗಾಗಲೇ ಎಲ್ಲ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆಯಿಂದ VIPs ಅಥವಾ VVIPs ತುಂಬ ಕಡೆಗಳಿಂದ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸೆಕ್ಯೂರಿಟಿ ವ್ಯವಸ್ಥೆ ಆಗಿರಬಹುದು, ಕಾನ್ವೆ ವ್ಯವಸ್ಥೆಗಳಾಗಿರಬಹುದು ಮಾಡಿದ್ದೇವೆ. ಅದಲ್ಲದೆ ಎಲಿಪ್ಯಾಡ್ ಏನಿದೆ, ಎಲಿಪ್ಯಾಡ್ ಕೂಡ MBA ಗ್ರೌಂಡಲ್ಲಿ ಇದೆ, ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಇದೆ, ಅಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಅದಲ್ಲದೆ ಹೊರಗಡೆಯಿಂದ ಮೆನ್ ಆ್ಯಂಡ್ ಆಫೀಸರ್ ಸುಮಾರು 1,500 ಜನ ಕೇಳಿದ್ದೇವೆ. ಅದಲ್ಲದೆ ಅಡಿಷನಲ್ SPs, DSPs, SPs ಎಲ್ಲ ಸೇರಿ ಅವರು ಕೂಡ 250 ಆಫೀಸರ್ಸ್ನು ಕೂಡ ಕೇಳಿದ್ದೇವೆ. KSRP ಎಷ್ಟು ಬೇಕು ಅದು ಕೂಡ ಬರ್ತಾ ಇದೆ. ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಂಡಿದ್ದೇವೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಬೇಕು, ಬೇರೆ ಏನು ಮಾಡಬೇಕು ಅದನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಹೌದು, ಇವಾಗ ಅಲ್ಲಿ 12 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಬಿಟ್ಟು ಬೈ ರೋಡ್ನಿಂದ ದಾವಣಗೆರೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಎಲಿಪ್ಯಾಡ್ ಈಗಾಗಲೇ MBA ಗ್ರೌಂಡ್ನಲ್ಲಿ 3 ಇದೆ. ಅದರ ಜೊತೆಗೆ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಒಂದು ಅಲ್ಲೂ ಕೂಡ 2 ಇದೆ. ಟೋಟಲಿ 5 ಎಲಿಪ್ಯಾಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಸಾರ್ವಜನಿಕರ ದರ್ಶನಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ನಮಗೆ ಸಾರ್ವಜನಿಕರ ದರ್ಶನಕ್ಕೆ ನಾವು ಹೈಸ್ಕೂಲ್ ಗ್ರೌಂಡ್ನಲ್ಲೇ ಇಡಬೇಕು ಅಂತ ಇರೋದ್ರಿಂದ ಎಲ್ಲ ಸಾರ್ವಜನಿಕರು ಅಲ್ಲಿಗೆ ಬಂದು ಸಾಲಾಗಿ ನಿಂತು ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಎಷ್ಟು ಜನ ಸಾರ್ವಜನಿಕರು ಬರ್ತಾರೆ ಅಷ್ಟು ಜನಕ್ಕೂ ಕೂಡ ನಾವು ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಸುಲಲಿತವಾಗಿ ಬರಬೇಕು ಅದರ ರೀತಿಯಾಗಿ ಕೂಡ ಮಾಡಿದ್ದೇವೆ. ಅದ್ರ ಜೊತೆಗೆ ನಾವು ಟ್ರಾಫಿಕ್ ಡೈವರ್ಷನ್ಸ್ ಆಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ನಿಮಗೆ ಈಗ ಸೆಪ್ರೇಟಾಗಿ ಗ್ರೂಪಲ್ಲಿ ಕೂಡ ನಾನು ಹಾಕ್ತೇನೆ. ಅದು ಡೈವರ್ಷನ್ಸ್ ಬಗ್ಗೆ ಮತ್ತು ಟ್ರಾಫಿಕ್ ಎಲ್ಲೆಲ್ಲಿ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ. ಸೊ ಎಲ್ಲ ರೀತಿಯಿಂದ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಸುಮಾರು ಇಲ್ಲಿಂದ ನಾವು ಅಲ್ಲಿ ಹೋದ್ಮೇಲೆ ಒಂದು 4 ಗಂಟೆಗೆ ಅಲ್ಲಿಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ನಾಳೆ ಸಾರ್ವಜನಿಕರು ಎಷ್ಟು ಜನ ಬರ್ತಾರೆ ಅದು ಮುಗೀತದೆ, ಅದು ಆದ ನಂತರನೇ ಗೊತ್ತಾಗುತ್ತೆ. ಬಟ್ ಸುಮಾರು 4 ಗಂಟೆಗೆ ಅಲ್ಲಿ ಹೋಗ್ಬೇಕಂತ ಹೇಳಿದ್ದಾರೆ. ಮೆರವಣಿಗೆ ಅಂತ ಹೇಳಿದ್ರೆ ನಾವು ಇಲ್ಲಿ ಮನೆಯಿಂದ ಹೈಸ್ಕೂಲ್ ಮೈದಾನಕ್ಕೆ ಹೋಗ್ತೇವೆ. ಹೈಸ್ಕೂಲ್ ಮೈದಾನದಿಂದ ಪುನಃ ಕಲ್ಲೇಶ್ವರ ಮಿಲ್ಲಿಗೆ ಹೋಗ್ತೇವೆ. ಆ ಮಾರ್ಗ ಮಧ್ಯದಲ್ಲೇ ಮೆರವಣಿಗೆ ಕೂಡ ಇರ್ತದೆ. ಹೌದು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ ಅಂತ ಮಾಹಿತಿ ಬಂದಿದೆ. ಅದು ಇನ್ನೂ ಕೂಡ ನನಗೆ ಅಫಿಷಿಯಲ್ ಪ್ರೋಗ್ರಾಮ್ ಬರಬೇಕು.